ಎ ಒಂದು ಕೆಲಸವನ್ನು 17 ದಿನಗಳಲ್ಲಿ ಮಾಡಬಲ್ಲನು ಮತ್ತು ಬಿ ಅದೇ ಕೆಲಸವನ್ನು 19 ದಿನಗಳಲ್ಲಿ ಮಾಡಬಲ್ಲನು. ಅವರಿಬ್ಬರು ಸೇರಿ 6 ದಿನಗಳ ಕಾಲ ಆ ಕೆಲಸ ಮಾಡಿದ್ರೆ ಇನ್ನು ಬಾಕಿ ಉಳಿದಿರೋ ಕೆಲಸದ ಭಾಗ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಎ ಎಷ್ಟು ಅಂತಾನೆ ಇಲ್ಲಿ 17, ಬಿ ಎಷ್ಟು ದಿನ ಅಂತಾನೆ ಇಲ್ಲಿ 19 ದಿನ. LCM ಎಷ್ಟಾಗತ್ತೆ ಇದ್ರದ್ದು 323 ಆಕತಿ. 17 19 19 17 ಇವು ಎರಡರದ್ದು ಸಮ್ ಎಷ್ಟಾಗತ್ತೆ ಇಲ್ಲಿ 36 ಆಕತಿ. ಇವರಿಬ್ರು ಸೇರಿ ಎಷ್ಟು ದಿನ ಕೆಲಸ ಮಾಡ್ರಿ ಇಲ್ಲಿ 6 ದಿನ, ಅಂದ್ರೆ ಇಂಟು 6 ಮಾಡ್ಬೇಕು. ವರ್ಕ್ ಎಷ್ಟು ಮಾಡಿದ್ರು ಇವರು 216 ವರ್ಕ್ ಮಾಡಿದ್ರು. ಉಳಿದಿದ್ದ ಕೆಲಸ ಎಷ್ಟಾಗತ್ತೆ ಇಲ್ಲಿ 323 ಮೈನಸ್ 616 ಮಾಡಿದ್ರೆ 107 ವರ್ಕ್ ಇಲ್ಲಿ ಉಳಿದೈತಿ. ನಮಗೆ ಫ್ರಾಕ್ಷನ್ ಎಷ್ಟು ಭಾಗ ಉಳಿತೈತೆ ಅಂತ ಕೇಳಿರಿ. ಇಲ್ಲಿ 107 ಡಿವೈಡೆಡ್ ಬೈ 323 ಭಾಗ ಕೆಲಸ ಇನ್ನು ಉಳಿತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ನಿರ್ದಿಷ್ಟ ಅಸಲಿನ ಮೇಲೆ ವರ್ಷಕ್ಕೆ 20% ವಾರ್ಷಿಕ ಚಕ್ರ ಬಡ್ಡಿ ದರದಲ್ಲಿ 2ನೇ ವರ್ಷಗಳಲ್ಲಿ ಗಳಿಸಿದ ಬಡ್ಡಿ 3342 ಆಗಿದ್ರೆ ಆ ಅಸಲಿ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, 2ನೇ ವರ್ಷದ ಬಡ್ಡಿ ಕೊಟ್ಟರೆ ಇಲ್ಲಿ ಎಷ್ಟು 3342 ಅಂತಂದು. ನೋಡ್ರಿ, 2 ವರ್ಷದ ಎಫೆಕ್ಟಿವ್ ರೇಟ್ ಎಷ್ಟಾಗತ್ತೆ 20 + 20 ಈ ಪ್ಲಸ್ 20 × 20 ಡಿವೈಡೆಡ್ ಬೈ 100 ಮಾಡಿದ್ರೆ 2 ವರ್ಷದ 44% ಎಫೆಕ್ಟಿವ್ ರೇಟ್ ಆಗತಿ. ಆದ್ರೆ 1ನೇ ವರ್ಷದ ರೇಟ್ ಎಷ್ಟೈತಿ 20% ಐತಿ. ಹಂಗಾರೆ 2ನೇ ವರ್ಷದ ರೇಟ್ ಮೈನಸ್ ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ 24% ಏನಾಗತ್ತೆ, ಇದು 2ನೇ ವರ್ಷದ ರೇಟ್ ಆಗುತ್ತೆ. ಈ 24% ವ್ಯಾಲ್ಯೂ ಕೊಟ್ಟರೆ ಎಷ್ಟು 3342 ಅಂತಂದು. ಅಂದ್ರೆ ಇಂಟು ಎಷ್ಟಾಗೈತಿ ಇಲ್ಲಿ ನೋಡ್ರಿ, ಇದು ಎಷ್ಟಾಗತ್ತೆ 6 4 24, 6 5 30, 6 5 30, 6 7 42 ಆಗುತ್ತೆ. ಅಂದ್ರೆ 4 ವ್ಯಾಲ್ಯೂ 557 ಆಗುತ್ತೆ. ಇದು 100 ಆಗ್ಬೇಕಂದ್ರೆ ಇದಕ್ಕೆ ಇಂಟು 25 ಮಾಡಿದ್ರೆ ಎಷ್ಟಾಗುತ್ತೆ 100 ಆಗುತ್ತೆ. ಇದಕ್ಕೆ ಇಂಟು 25 ಮಾಡಿದ್ರೆ ಎಷ್ಟಾಗುತ್ತೆ 13,925 ಏನಾಗುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಗನ ವಯಸ್ಸಿನ 2ರಷ್ಟನ್ನು ಆತನ ತಂದೆಯ ವಯಸ್ಸಿಗೆ ಸೇರಿಸಿದ್ರೆ ಮೊತ್ತ 36 ವರ್ಷಗಳು ಬರ್ತದೆ ಅಂತ ಕೇಳಿರಲಿ. ನೋಡ್ರಿ, 2 ವರ್ಷ 2 ಪಟ್ಟು ಅಂದ್ರೆ ಮಗನ ವಯಸ್ಸು 2s ಪ್ಲಸ್ ಫಾದರ್ ಏಜ್ ಸೇರಿಸಿದ್ರೆ ಎಷ್ಟಾಗತ್ತೆ ಇಲ್ಲಿ ಮೊತ್ತ 36 ವರ್ಷ ಆಗೈತಿ. ತಂದೆಯ ವಯಸ್ಸಿನ 2.5ರಷ್ಟನ್ನು ಮಗನ ವಯಸ್ಸಿಗೆ ಸೇರಿಸಿದ್ರೆ ಮೊತ್ತ 72 ಆಗುತ್ತೆ. ಅಂದ್ರೆ ನೋಡ್ರಿ, ಸಣ್ಣ ವಯಸ್ಸಿಗೆ 2.5 ವರ್ಷದ ಫಾದರ್ ಏಜ್ ಸೇರಿಸಿ ಮೊತ್ತ ಎಷ್ಟಾಗುತ್ತೆ 72 ವರ್ಷ. ಹಾಗಾದ್ರೆ ತಂದೆಯ ವಯಸ್ಸು ಎಷ್ಟು ಅಂತ ಕೇಳಿರಲಿ. ಹಂಗಾದ್ರೆ ನಾನು ಸಣ್ಣನ ಮೈನಸ್ ಮಾಡ್ಬೇಕು. ಅದಕ್ಕೆ ಈ ಇಕ್ವೇಶನ್ಗೆ ಏನು ಮಾಡ್ತೀನಿ ಇಂಟು 2 ಮಾಡ್ತೀನಿ. ಅಂದ್ರೆ ಏನು ಬರ್ತೈತಿ ಇಲ್ಲಿ 2s ಪ್ಲಸ್ 5f = 144 ಆಗುತ್ತೆ. ಈ 1ನೇ ಇಕ್ವೇಶನ್ ಹಂಗ ಬರಿತೀನಿ 2s ಪ್ಲಸ್ f = ಎಷ್ಟೈತಿ 36 ಆಗುತ್ತೆ. ನೋಡ್ರಿ, ಇದು ಮೈನಸ್ ಮಾಡೋಣ. 2s ಕ್ಯಾನ್ಸಲ್. 4f = ಎಷ್ಟು ಬರ್ತೈತಿ ಇದು 108 ಆಗುತ್ತೆ. f = ಎಷ್ಟಾಗುತ್ತೆ 27 ವರ್ಷ ಆಗುತ್ತೆ. ಅಂದ್ರೆ ತಂದೆ ವಯಸ್ಸು ಎಷ್ಟು 27. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಪೈಪ್ ಒಂದು ಟ್ಯಾಂಕಿನ 3/7 ಭಾಗವನ್ನು 12 ಗಂಟೆಗಳಲ್ಲಿ ತುಂಬಬಲ್ಲದು ಮತ್ತು ಕ್ಯೂ ಪೈಪ್ ಅದೇ ಟ್ಯಾಂಕಿನ 5/6 ಭಾಗವನ್ನು 10 ಗಂಟೆಗಳಲ್ಲಿ ತುಂಬಬಲ್ಲದು. ಪಿ ಮತ್ತು ಕ್ಯೂ ಎರಡೂ ಸೇರಿ 2 ಗಂಟೆಗಳ ಕಾಲ ತೆರೆದಿಟ್ಟು ನಂತರ ಎರಡನ್ನು ಮುಚ್ಚಲಾಗುತ್ತೆ. ಬಳಿಕ 6 ಪೈಪನ್ನು ಮಾತ್ರ ತೆರೆಯಲಾಯಿತು ಮತ್ತು ಅದು ಟ್ಯಾಂಕಿನಲ್ಲಿದ್ದ ನೀರನ್ನು 5 ಗಂಟೆಗಳಲ್ಲಿ ಖಾಲಿ ಮಾಡ್ತು. ಪಿ ಕ್ಯೂ ಆರ್ 3 ಪೈಪ್ ಒಟ್ಟಿಗೆ ತೆರೆದ್ರೆ ಖಾಲಿ ಟ್ಯಾಂಕ್ ಎಷ್ಟು ಗಂಟೆಗೆ ತುಂಬುತ್ತೆ ಅಂತ ಕೇಳಿರಿ. ನೋಡ್ರಿ, ಪೈಪ್ ಪಿ ಕೊಟ್ರಿ ಇಲ್ಲಿ ಎಷ್ಟು 3/7 ಭಾಗನ ಎಷ್ಟು ಗಂಟೆ ತುಂಬೈತಿಲ್ಲಿ 12 ಗಂಟೆ. ಒಂದು ಫುಲ್ ಕೆಲಸನ ಮಾಡಕ್ಕೆ ಎಷ್ಟಾಗೈತಿ ಇದು ಟೈಮ್ 28 ಗಂಟೆ ತೊಗೊಳುತ್ತೆ. ಹಂಗಾಗಿ ಕ್ಯೂ ಎಷ್ಟಾಗೈತಿ ಇಲ್ಲಿ 5/6 ಭಾಗನ ಎಷ್ಟು ಗಂಟೆ 10 ಗಂಟೆ. ಒಂದು ಫುಲ್ ಕೆಲಸ ಮಾಡಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ 12 ಗಂಟೆ ತೊಗೊಳುತ್ತೆ. ಇಲ್ಲಿ LCM ಎಷ್ಟಾಗತ್ತೆ ಇಲ್ಲಿ 84 ಆಗುತ್ತೆ. 28 3 12 7. ಇವರಿಬ್ರು ಸೇರಿ ಎಷ್ಟಾಗುತ್ತೆ ಇಲ್ಲಿ ಎಫಿಷಿಯನ್ಸಿ 10 ಆಗುತ್ತೆ. ಇಬ್ರು ಸೇರಿ ಎಷ್ಟು ಗಂಟೆಗಳು ಕೆಲಸ ಮಾಡಿರಲಿ 2 ಗಂಟೆಗಳು ಕೆಲಸ ಮಾಡಿರಿ. ಇಂಟು ಮಾಡಿದ್ರೆ 20 ವರ್ಕ್ನ ಕೆಲಸ ಮಾಡಿರ. ಆಮೇಲೆ ಇವು 2 ಪೈಪ್ನ ಮುಚ್ಚುತ್ತೆ, 6 ಪೈಪ್ನ ಓಪನ್ ಮಾಡ್ತೈತಿ. ಅದು ಎಷ್ಟು ಗಂಟೆಗಳು ಖಾಲಿ ಮಾಡುತ್ತೆ ಇದು 20 ಭಾಗನ 20 / 5 ಗಂಟೆ ಮಾಡಿದ್ರೆ ಇದರ ಎಫಿಷಿಯನ್ಸಿ ಎಷ್ಟಾಗುತ್ತೆ 4 ಬರ್ತೈತಿ. ಹಂಗಾರೆ 3 ಪೈಪ್ ಓಪನ್ ಮಾಡ್ಯಾರ ಅಂದ್ರೆ ಪಿ ಪ್ಲಸ್ ಕ್ಯೂ ಮೈನಸ್ 6 ಓಪನ್ ಮಾಡಿದ್ರೆ ಟೈಮ್ ಎಷ್ಟು ಅನ್ನೋದು ಅಂತ ಕೇಳ್ಯಾರ ಇಲ್ಲಿ 84. 3 + 7 ಇದು 6 ಮಾಡೋದು ಖಾಲಿ ಆಗುತ್ತೆ ಮೈನಸ್ 4 ಆಗುತ್ತೆ. 84 / 6 ಆಗುತ್ತೆ. ಇದು 14 ಗಂಟೆಗಳಲ್ಲಿ ಅದು ತುಂಬುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ನಿಗದಿಪಡಿಸಿದ ಬೆಲೆ 1200 ಆಗೈತಿ. ಅದರ ಮೇಲೆ ಸತತವಾಗಿ 20% ಮತ್ತು 10% ರಿಯಾಯಿತಿ ನೀಡಿದ್ರೆ ಆ ವಸ್ತುವಿನ ಅಂತಿಮ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿರಲಿ. ನೋಡಿ, ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗಿರ್ತೈತಿ. ಮಾರ್ಕ್ ಪ್ರೈಸ್ ಎಷ್ಟು ಕೊಟ್ರೆ 1200. ಡಿಸ್ಕೌಂಟ್ ನೋಡ್ರಿ ಒಂದು 20% ಅಂದು ಉಳಿದಿದ್ದು ಎಷ್ಟು 80 / 100 ಆಗುತ್ತೆ. ಇನ್ನು 10% ಅಂದ್ರೆ ಏನಾಗುತ್ತೆ 90 / 100 ಆಗುತ್ತೆ. 20 20 ಈ 20 ಈ 20 ಕ್ಯಾನ್ಸಲ್ ಮಾಡೋಣ. 8 72 72 12 864 ಆಗುತ್ತೆ ಸೆಲ್ಲಿಂಗ್ ಪ್ರೈಸ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಆನೆ 15 ಗಂಟೆಗಳಿಗೆ 861 ಕಿಲೋಮೀಟರ್ ದೂರದಲ್ಲಿರೋ ಬೆಂಗಳೂರಿನಲ್ಲಿ ತಲುಪಬೇಕಾಗಿತ್ತು. 8 ಗಂಟೆಗಳಲ್ಲಿ ಆಕೆಯ ವೇಗ 37 km/h ಆಗಿತ್ತು. ಮುಂದಿನ 136 ಕಿಲೋಮೀಟರ್ ದೂರವನ್ನು ಆಕೆ 34 km ವೇಗದಲ್ಲಿ ಕ್ರಮಿಸಿದಳು. ನಿಗದಿಪಡಿಸಿದ 15 ಗಂಟೆ ಒಳಗೆ ಬೆಂಗಳೂರು ತಲುಪಬೇಕಂದ್ರೆ ಆಕೆ
ಉಳಿದ ದೂರನ ಎಷ್ಟು ಸ್ಪೀಡ್ನಾಗ ಹೋಗ್ಬೇಕಂತ ಕೇಳ್ಯಾರ ಇಲ್ಲಿ ನೋಡ್ರಿ. ಒನ್ಯಾಗ ಡಿಸ್ಟೆನ್ಸ್ ಎಷ್ಟಾಗತ್ತೆ ಅದು ನೋಡ್ರಿ 8 ಅವರ್ನ 37 km/h ನಿಮ್ಗೆ ಹೋದ್ರಕಿ 296 km ಕವರ್ ಮಾಡಿರ್ತಾಳೆ. ಆಮೇಲೆ ನೋಡ್ರಿ 136 km-ನ 37 km/h ನೀವು 136 / 37 ಮಾಡಿದ್ರೆ 4 ಅವರ್ ತೊಂದ್ರೆ ಟೋಟಲ್ ಟೈಮ್ ಎಷ್ಟೈತಿ ಇಲ್ಲಿ 8 ಅವರ್ ಇಲ್ಲಿ 4 ಅವರ್ ಯೂಸ್ ಆಗಿದ್ದ ಟೈಮ್ ಎಷ್ಟಾಯ್ತು 12 ಅವರ್ ಯೂಸ್ ಆಯ್ತು. ಡಿಸ್ಟೆನ್ಸ್ ಎಷ್ಟಾಗೈತಿ ಇಲ್ಲಿ 296 km ಪ್ಲಸ್ 136 km ಮಾಡಿದ್ರೆ ಟೋಟಲ್ 432 km ಜರ್ನಿ ಆಗೈತಿ. ಇಲ್ಲಿ 12 ಅವರ್ ತೊಗೊಂಡೈತಿ. ಇಲ್ಲಿ ಉಳಿದ ಡಿಸ್ಟೆನ್ಸ್ ಎಷ್ಟಾಗೈತಿ ಇಲ್ಲಿ 861ರಾಗ 432 ಹೋದ್ರೆ ಉಳಿದಿದ್ದೆಷ್ಟು 429 km. ಆಮೇಲೆ ಟೈಮ್ ಎಷ್ಟು ಉಳಿದೈತಿ ಇಲ್ಲಿ 3 ಅವರ್ ಉಳಿದೈತಿ. ಹಂಗಾರ ಸ್ಪೀಡ್ ಎಷ್ಟಾಗಬೇಕು ಸ್ಪೀಡ್ ಈಸ್ ಈಕ್ವಲ್ ಟು 429 ಡಿವೈಡೆಡ್ ಬೈ 3 ಅವರ್ ಅಂದ್ರೆ 143 km/h ಉಳಿದ ಡಿಸ್ಟೆನ್ಸ್ನ ಕವರ್ ಮಾಡಬೇಕು. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸತತ ಧನಾತ್ಮಕ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವು 650 ಆಗೈತಿ. ಹಾಗಾದ್ರೆ ಆ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಅಂತ ಕೇಳಿರ್ಲಿ ನೋಡ್ರಿ. ಒಂದು ಎಕ್ಸ್ ಆಗಿದ್ರೆ ಇಂಟು ಇನ್ನೊಂದು ಸಂಖ್ಯೆ x+1 ಆಗೈತಿ. ಇವು ಎರಡರದ್ದು ವ್ಯಾಲ್ಯೂ ಕೊಟ್ಟರೆ ಎಷ್ಟು 650 ಅಂತಂದು ನೋಡ್ರಿ. x² + x ಇದು ಈ ಸೈಡ್ ಬಂದ್ರೆ ಮೈನಸ್ 650 0 ಆಗುತ್ತೆ. ಈ 650 ಏನಾಗುತ್ತೆ ಇಲ್ಲಿ 26 × 25 ಮಾಡಿದ್ರೆ 650 ಆಗುತ್ತೆ. x² + 26x ಮೈನಸ್ 25x ಮೈನಸ್ 650 ಏನಾಗುತ್ತೆ 0 ಆಗುತ್ತೆ. ಇಲ್ಲಿ x ಕಾಮನ್ ತೆಗೆದ್ರೆ x + 26 ಆಗುತ್ತೆ. ಈ ಸೈಡ್ ಮೈನಸ್ 25 ಕಾಮನ್ ತೆಗಿನು ಅಂದ್ರೆ x + 26 ಬರ್ತೈತಿ. ವ್ಯಾಲ್ಯೂಗಳು ಏನೇನು ಬಂದು ನಮ್ಗೆ x + 26 × x ಮೈನಸ್ 25 0 ಆಯ್ತು. ಪ್ಲಸ್ 26 ಇದು ಮೈನಸ್ನೇ ಬರ್ತೈತಿ. ಹಂಗಾಗಿ ನಮ್ಗೆ x ಎಷ್ಟು ಆಯ್ತು 25 ಬಂತು. ದೊಡ್ಡ ಸಂಖ್ಯೆಯನ್ನು +1 ಮಾಡಿದ್ರೆ 26 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರಶಾಂತ್ ಮತ್ತು ನಿಶಾ ತಮ್ಮ ಕಾರು ದೆಹಲಿಯಿಂದ ಕಾನ್ಪುರಕ್ಕೆ ಪ್ರಯಾಣಿಸಬೇಕಾಗೈತಿ. ಪ್ರಶಾಂತ್ ಗಂಟೆ 72 km ವೇಗದಲ್ಲಿ ಚಲಿಸುತ್ತಿದ್ರ, ನಿಶಾ ಗಂಟೆಗೆ 64 km ವೇಗದಲ್ಲಿ ಚಲಿಸುತ್ತಿದ್ದಾರೆ. ಪ್ರಶಾಂತ್ ಕಾನ್ಪುರ್ ತಲುಪಲು 16 ಗಂಟೆಗಳನ್ನು ತೆಗೆದುಕೊಂಡ್ರೆ ನಿಶಾ ತೆಗೆದುಕೊಳ್ಳುವ ಸಮಯ ಕಂಡಿಡಿ ಅಂತ ಕೇಳಿರಲಿ ನೋಡಿ. ಡಿಸ್ಟೆನ್ಸ್ ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಪ್ರಶಾಂತನ ಸ್ಪೀಡ್ ಎಷ್ಟೈತಿ 72 km/h. ಅದ್ರ ತಗೊಂಡಿದ್ದ ಟೈಮ್ 16 ಗಂಟೆ ಅಂದ್ರೆ ಡಿಸ್ಟೆನ್ಸ್ ಬಂತು ನಮಗಿಲ್ಲಿ. ಅದ ನಿಶಾ ತೆಗೆದುಕೊಳ್ಳುವ ಟೈಮ್ ಎಷ್ಟಾಗುತ್ತೆ ಅಂತ ಕೇಳಿರಲಿ. ಡಿಸ್ಟೆನ್ಸ್ ಎಷ್ಟು ಬಂದೈತಿ 72 × 16. ಇವ್ರದ್ದು ಸ್ಪೀಡ್ ಎಷ್ಟು ಕೊಟ್ಟರು 64 km/h. 8 × 8 8 8 8 9 ಎಷ್ಟಾಗುತ್ತೆ 18 ಅವರ್ನ ತಗೊಂತಾರ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ ಮೊಸ ಮತ್ತು ಲಸ ಕೊಟ್ಟರೆ ಇಲ್ಲಿ 51 ಮತ್ತು 306 ಅಂತಂದು. ಆ ಸಂಖ್ಯೆಗಳ ಒಂದು ಸಂಖ್ಯೆ 102 ಆಗಿದ್ರೆ ಮತ್ತೊಂದು ಸಂಖ್ಯೆಯನ್ನು ಕಂಡುಹಿಡಿರಿ ಅಂತಂದು ಕೇಳಿರಲಿ ನೋಡ್ರಿ. ಅವುಗಳ ಪ್ರಾಡಕ್ಟ್ a × b LCM × HCF ಆಗಿರ್ತೈತಿ. ಇಲ್ಲಿ ಒಂದು ಸಂಖ್ಯೆ ಏನು ಮಾಡ್ಯಾರ ಇಲ್ಲಿ ಎಷ್ಟು ಕೊಟ್ಟರು 102 ಕೊಟ್ಟರೆ ಇಂಟು b = 51 × 306 ಆಗುತ್ತೆ. 51 51 2 153 ಆಗುತ್ತೆ. ಅಂದ್ರೆ ಇನ್ನೊಂದು ಸಂಖ್ಯೆ ಯಾವ್ದಾಯ್ತು 153. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 1200 ಅಸಲಿನ ಮೇಲೆ ತಿಂಗಳಿಗೆ 3% ಬಡ್ಡಿ ದರದಲ್ಲಿ 7 ತಿಂಗಳುಗಳಿಗೆ ಆಗುವ ಸರಳ ಬಡ್ಡಿಯನ್ನು ಕಂಡುಹಿಡಿದಿ ಅಂತ ಕೇಳಿರಲಿ. ಸಿಂಪಲ್ ಇಂಟ್ರೆಸ್ಟ್ = 1200 ಇಂಟು ರೇಟ್ ಎಷ್ಟೈತಿ ಇಲ್ಲಿ 3%. ಎಷ್ಟು ತಿಂಗಳಿಗೆ 7 ತಿಂಗಳಿಗೆ ಡಿವೈಡೆಡ್ ಬೈ 100 ಆಗುತ್ತೆ. 20 ಕ್ಯಾನ್ಸಲ್ 7 3 21 21 12 252 ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ನಿತಿನ್ ಕೆಲವು ಶಾರ್ಪ್ನರ್ಗಳ ಡಜನ್ 180 ಅಂತ ಕರೆಸ್ತಾನೆ. ಅವನು ಅವುಗಳಂತೆಲ್ಲ 20 ರೂಪಾಯಿ ಅಂತ ಮಾರಾಟ ಮಾಡಿದ್ರೆ ಅವನ ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ ನೋಡ್ರಿ. ಒಂದು ಶಾರ್ಪ್ನರ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 12ಕ್ಕೆ 180. ಒಂದಕ್ಕೆ ಎಷ್ಟಾಗುತ್ತೆ ಒಂದಕ್ಕೆ 15 ರೂಪಾಯಿ ಆಗುತ್ತೆ. ಆದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ರೂಪಾಯಿ ಐತಿ ಅವಾಗ 20 ರೂಪಾಯಿ ಐತಿ. ಪ್ರಾಫಿಟ್ ಎಷ್ಟೈತಿ ಇಲ್ಲಿ 5 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ = 5 / 15 ಇಂಟು 100 ಆಗುತ್ತೆ. 5 1 5 3 100/3 ಅಂದ್ರೆ ಏನಾಗುತ್ತೆ 33.33% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಚೌಕದ ಸುತ್ತ ಅಳತೆ 340 ಮೀಟರ್ ಆಗೈತೆ. ಅದ್ರ ವಿಸ್ತೀರ್ಣ ಎಷ್ಟು ಅಂತ ಕೇಳಿರಲಿ ನೋಡ್ರಿ. ಸುತ್ತ ಅಳತೆ ಫಾರ್ಮುಲಾ ಏನಾಗತ್ತೆ ಇಲ್ಲಿ 4a ಆಗುತ್ತೆ. ಈ ಸುತ್ತ ಅಳತೆ ಕೊಟ್ಟರೆ 340 = 4a. a = ಎಷ್ಟು ಬರ್ತೈತಿ 85 ಮೀಟರ್ ಬರ್ತೈತಿ. ಏರಿಯಾ ಫಾರ್ಮುಲಾ ಏನಾಗುತ್ತೆ a² ಆಗುತ್ತೆ. 85 ಸ್ಕ್ವೇರ್ ನೋಡ್ರಿ ಇಲ್ಲಿ ಈ 5 ಸ್ಕ್ವೇರ್ ಎಷ್ಟ್ರಿ 25. ಈ ಎಂಟರ್ ಮುಂದಿನ ನಂಬರ್ ಏನು ಬರ್ತೈತಿ 9. 2 ಮಲ್ಟಿಪ್ಲೈ ಮಾಡ್ಬೇಕು ಎಷ್ಟಾಗುತ್ತೆ 72 ಆಗುತ್ತೆ. ಅಂದ್ರೆ ಸ್ಕ್ವೇರ್ ರೂಟ್ ಏನಾಗುತ್ತೆ 7225. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಬ್ಬರು ಅಭ್ಯರ್ಥಿಗಳ ನಡುವೆ ನಡೆದ ಚುನಾವಣೆಯಲ್ಲಿ ನೋಂದಾಯಿತ ಮತದಾರರಲ್ಲಿ 80% ಜನರು ತಮ್ಮ ಮತ ಚಲಾಯಿಸಿದ್ದಾರೆ ಮತ್ತು ಚುನಾವಣೆಯಲ್ಲಿ ಮತಗಳಲ್ಲಿ 20% ಮತಗಳು ಅಸಿಂಧೆಯಿಂದ ಕಂಡುಬಂದವು. ವಿಜೇತ ಅಭ್ಯರ್ಥಿ ಒಟ್ಟು ಸಿಂಧು ಮತಗಳಲ್ಲಿ 60% ಮತಗಳನ್ನು ಪಡೆದು 2144 ಮತಗಳಂತರಿಂದ ಚುನಾವಣೆಯಲ್ಲಿ ಜಯಗಳಿಸಿದ.
ಒಟ್ಟು ನೋಂದಾಯಿತ ಮತದಾರರ ಸಂಖ್ಯೆ ಎಷ್ಟು ಅಂತ ಕೇಳಿರಿ. ನೋಡ್ರಿ ಟೋಟಲ್ 100x ಜನ ಐತಿ ಇಲ್ಲಿ. ಇದ್ರೊಳಗೆ 80x ಜನ ಅಷ್ಟ ವೋಟ್ ಮಾಡಿರ. ಇದ್ರೊಳಗೆ 20% ಏನಾಗ್ಯಾವ ಅಸಿಂಧು ಆಗ್ಯಾವ. ಅಂದ್ರೆ ಟೋಟಲ್ ಎಷ್ಟಾಗುತ್ತೆ -16x ಆಗುತ್ತೆ. ಅಂದ್ರೆ ಸಿಂಧು ಮತಗಳು ಎಷ್ಟಾಗತ್ತೆ ಇಲ್ಲಿ 64x ಆಗುತ್ತೆ. ಈ 64x ಒಳಗೆ ಗೆದ್ದಾವ ಎಷ್ಟು ಪರ್ಸೆಂಟ್ ತೊಗೊಂಡ 60% ತೊಗೊಂಡ. ಹಂಗಾರೆ ಸೋತಾವ ಎಷ್ಟು ಅಂತಾನೆ 40% ತೊಗೊಂತಾನೆ. ಎರಡು ನಡಬರ್ಕಿನ ವ್ಯತ್ಯಾಸ ಎಷ್ಟಾಗುತ್ತೆ 20%. 20/100 ಇಂಟು ಎಷ್ಟೈತಿ ಇಲ್ಲಿ 64x ಈಜುಕೊಟ್ಟು ಎಷ್ಟಾಗುತ್ತೆ 2144 ಆಗುತ್ತೆ. 21 25 ಇದು 64 1 64 33.5 ಆಗುತ್ತೆ. x ಈಜುಕೊಟ್ಟು ಎಷ್ಟಾಗುತ್ತೆ ಇಲ್ಲಿ 167.5 ಆಗುತ್ತೆ. ನಮಗೆ ಟೋಟಲ್ ಎಷ್ಟೈತಿ 100x ಐತಿ. ಅಂದ್ರೆ ಎಷ್ಟಾಗುತ್ತೆ 16750 ಟೋಟಲ್ ವೋಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 616 ಮೊತ್ತವನ್ನು 3 ವ್ಯಕ್ತಿಗಳಿಗೆ 5:12:11 ಅನುಪಾತದಲ್ಲಿ ಹಂಚಲಾಗೈತಿ. ಈ ಹಂಚಿಕೆಯಲ್ಲಿ ಅತಿ ದೊಡ್ಡ ಮತ್ತು ಅತಿ ಸಣ್ಣ ಪಾಲಿನ ನಡುವಿನ ವ್ಯತ್ಯಾಸ ಏನಂತ ಕೇಳಿರಿ. ಪಾಲು ಏನೈತ್ರಿ ಇದು 5:12:11 ಐತಿ. ಅತಿ ದೊಡ್ಡ ಮತ್ತು ಅತಿ ಸಣ್ಣ ನಡಬೇಕಿನ ವಿಷಯ ಎಷ್ಟಾಗುತ್ತೆ 7 ಆಗುತ್ತೆ. 7 ಟೋಟಲ್ ಎಷ್ಟಾಗುತ್ತೆ ಇದು 28 ಆಗುತ್ತೆ. ಇಂಟು 616 ಆಗುತ್ತೆ. ಇದೆಷ್ಟು ಬರ್ತೈತಿ 154 ನಡುವಿನ ವ್ಯತ್ಯಾಸ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಮೇಶ್ ಒಂದು ವಸ್ತುವನ್ನು ಅದರ ನಿಜವಾದ ಮಾರಾಟ ಬೆಲೆ 8/13 ಬೆಲೆಗೆ ಮಾರಾಟ ಮಾಡುವುದರಿಂದ 20% ನಷ್ಟವನ್ನು ಅನುಭವಿಸ್ತಾನೆ. ಒಂದು ವೇಳೆ ಅವನು ಅದರ ನಿಜವಾದ ಮಾರಾಟ ಬೆಲೆ 85% ಬೆಲೆಗೆ ಮಾರಾಟ ಮಾಡಿದ್ರೆ ಸಿಗುವ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿರಿ. ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಒಂದು ನಿಜವಾದದ್ದು ಏನಾಗುತ್ತೆ ಇಲ್ಲಿ 130 ರೂಪಾಯಿ ಐತೆ. ಅಂದ್ರೆ ಅವ ಮಾರಿದ್ದಷ್ಟಕ್ಕೆ ಸೆಲ್ಲಿಂಗ್ ಪ್ರೈಸ್ ಮಾರಾಟ ಮಾಡಿದ್ದು 80 ರೂಪಾಯಿಗೆ ಮಾರಾಟ ಮಾಡ್ಯಾನ. ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ನೋಡ್ರಿ ಏನಾಗುತ್ತೆ 80 ರೂಪಾಯಿಗೆ ಮಾರಾಟ ಮಾಡ್ಯಾನ 20% ಲಾಸ್ ಆಗೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಏನಾಗುತ್ತೆ 80/80 ಇಂಟು 100 ಆಗುತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 100 ರೂಪಾಯಿ ಬಂತು. ಅವ ಮಾರಾಟ ಮಾಡಿದ 85% ಈ ಒರಿಜಿನಲ್ ಸೆಲ್ಲಿಂಗ್ ಪ್ರೈಸ್ ಮಾರಾಟ ಮಾಡಿದ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 130 ಇಂಟು 85% ಮಾರಾಟ ಮಾಡಿದ್ರೆ 0 ಕ್ಯಾನ್ಸಲ್ ಮಾಡಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಒರಿಜಿನಲ್ ಎಷ್ಟಾಗುತ್ತೆ 110.5 ರೂಪಾಯಿ ಏನಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. 85% ಮಾರಾಟ ಮಾಡಿದ್ರೆ ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ ಕಾಸ್ಟ್ ಪ್ರೈಸ್ 110 ಸೆಲ್ಲಿಂಗ್ ಪ್ರೈಸ್ 110.5 ರೂಪಾಯಿ ಆಯ್ತು. ಪ್ರಾಫಿಟ್ ಏನೈತಿ ಇಲ್ಲಿ 10.5% ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಶರ್ಟ್ ನ ನಿಗದಿಪಡಿಸಿದ ಬೆಲೆ 800 ರೂಪಾಯಿ ಆಗೈತಿ. ಅಂಗಡಿಯವನು ಅದರ ಮೇಲೆ 25% ರಿಯಾಯಿತಿಯನ್ನು ನೀಡ್ತಾನೆ. ರಿಯಾಯಿತಿಯ ನಂತರ ಆ ಶರ್ಟ್ ನ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿರಿ. 25% ಫ್ರಾಕ್ಷನ್ ಏನಾಗುತ್ತೆ ಇದು 1/4 ಆಗುತ್ತೆ. ಅಂದ್ರೆ ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗುತ್ತೆ ಇದು ಮಾರ್ಕ್ ಪ್ರೈಸ್ 4 ಆದ್ರೆ ಡಿಸ್ಕೌಂಟ್ 1 ಆಗಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು 3 ಆಯ್ತು. 4 ವ್ಯಾಲ್ಯೂ ಎಷ್ಟು ಕೊಟ್ಟನ 800 ಕೊಟ್ಟನ. ಅಂದ್ರೆ ಇಂಟು 200 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಇಂಟು 200 ಮಾಡಿದ್ರೆ ಎಷ್ಟಾಗುತ್ತೆ 600 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.